ವಿದ್ಯಮಾನಗಳಲ್ಲಿ ಕೃಷಿ ಉತ್ಪಾದನೆ ಜೊತೆಗೆ ಕೃಷಿ ಮಾರುಕಟ್ಟೆಯ ಹರಿವು ಒಳಗೊಂಡಿರಬೇಕು. ಕೇವಲ ಕೃಷಿ ಉತ್ಪಾದನೆಯಿಂದ ಜೀವನ ಹಸನಾಗಲು ಸಾಧ್ಯವಲ್ಲ. ಆದ್ದರಿಂದ ಕೃಷಿ ಮಾರುಕಟ್ಟೆಯೂ ಕೂಡ ಅಗತ್ಯವಾಗಿದೆ ಎಂದು ಸ್ಥಳೀಯ ಶಾಸಕರು ಹಾಗೂ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರ ಅವರು ನಿಮಗೆ ಬಹಳ ವಿವರಣೆಯನ್ನು ಕೊಟ್ಟಿರ್ತಾರೆ. ಇಡೀ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು ತೋಟಗಾರಿಕೆ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಯಾವುದೇ ಒಂದು ರೈತರಿಗೆ ಪೂರಕವಾದ ಕಾರ್ಯಕ್ರಮಗಳಲ್ಲಿ ನಮ್ಮ ಓಂಕಾರಪ್ಪನವರು ಅಲ್ಲಿ ಹಾಜರಿರ್ತಾರೆ. ಮತ್ತು ಅವ್ರದ್ದೇ ಆದ ರೀತಿಯಲ್ಲಿ ಅರ್ಥ ಆಗೋ ರೀತಿಯಲ್ಲಿ ರೈತರಿಗೆ ಅವರು ಮನನ ಮಾಡಿಕೊಡ್ತಾರೆ. ಅದೇ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಅಂಥೇಳಿ ನಾನು ಭಾವಿಸ್ತೀನಿ. ಯಾಕೆಂದರೆ ನಾನು ಬಂದಂಥ ಸಂದರ್ಭದಲ್ಲಿ ಅವ್ರು ಮಾತಾಡ್ತಾ ಇದ್ರು ಮತ್ತು ಅದನ್ನು ಮೊಟ್ಟುಗೊಳಿಸಿದ್ರು. ಇನ್ನೂ ಕಂಟಿನ್ಯೂ ಮಾಡ್ತೀರಾ ಓಂಕಾರಪ್ಪನವರು? ಹಾಗಾಗಿ ಅವರು ಉತ್ಪಾದನೆ ಬಗ್ಗೆ ಏನಿಲ್ಲ, ರೈತರು ಯಾವ್ಯಾವ ಬೆಳೆ ಬೆಳಿಬೇಕು, ಬೆಳೆಯಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ರೋಗಗಳ ಬಗ್ಗೆ, ಜೊತೆಗೆ ಗೊಬ್ಬರ ಯಾವ ರೀತಿಯಾಗಿ ನಾವು ಉಪಯೋಗಿಸ್ಬೇಕು, ನೀರನ್ನು ಯಾವ ರೀತಿಯಾಗಿ ಉಪಯೋಗಿಸ್ಬೇಕು, ಎಲ್ಲ ಬೆಳೆಗಳು ವಿಶೇಷವಾಗಿ ಇವತ್ತು ತೋಟಗಾರಿಕೆ ಬೆಳೆಗಳ ಬಗ್ಗೆ ಅವರು ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಮತ್ತು ಅದಕ್ಕೆ ಓಕೆ, ಅಡಿಕೆ ಸೇರಿ ಅಡಿಕೆ ಮೊದಲುಗೊಂಡು ಎಲ್ಲ ಬೆಳೆಗಳ ಬಗ್ಗೆ ಇನ್ನೂ ಅವರಿಗೆ ಟೈಮ್ ಸಾಲಿಲ್ಲ ಅನಿಸುತ್ತೆ. ಇನ್ನು ನೀವು ಟೈಮ್ ಕೊಟ್ಟರೆ ಅವರೇನು ನಿಲ್ಲಿಸೋದಿಲ್ಲ. ಅವರು ರಾತ್ರಿ ಆದ್ರೂ ಹೇಳ್ತಾ ಇರ್ತಾರೆ. ಯಾವ ರೀತಿಯಾಗಿ ನಮ್ಮ ಯೋಗೀಶ್ ಅಪ್ಪಾಜಿಯವರು ನಿರಂತರವಾಗಿ ಮಾತಾಡಿದ್ರು ಅವರು. ಅದೇ ರೀತಿಯಾಗಿ ಅವರು ಉತ್ಪಾದನೆ ಬಗ್ಗೆ ಭಾಳಷ್ಟು ಮಾತನ್ನು ಆಡ್ತಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಶ್ರೀ ಯೋಗೀಶ್ ಅವರು ಸಂಪನ್ಮೂಲ ವ್ಯಕ್ತಿಗಳು ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಅವರು 2ನೇ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಖಂಡಿತವಾಗ್ಲೂ ಅವರ ಚಿಂತನೆ ಭಾಳಷ್ಟು ಮುಖ್ಯ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಮಗೆ ಗುರಿ ಇರಬೇಕಾಗ್ತದೆ. ಎಲ್ಲಿಗೆ ಹೋಗಬೇಕು, ನಾವು ಎಲ್ಲಿ ಹೋಗಿ ಮುಟ್ಟಬೇಕು ಅನ್ನೋದು ಭಾಳಷ್ಟು ಮುಖ್ಯ. ಬೆಳಗ್ಗೆ ಮನೆಯಿಂದ ಹೊರಟ್ರೆ ಎಲ್ಲಿಗೆ ಹೋಗ್ಬೇಕಂತ ನಾವು ಅದು ಯೋಚನೆ ಮಾಡ್ತೀವಿ. ಅದೇ ರೀತಿಯಾಗಿ ರೈತರು ಉತ್ಪಾದನೆ ಮಾಡೋದ್ರ ಜೊತೆಗೆ ಅವರ ಮಾರುಕಟ್ಟೆ ಯಾವ ರೀತಿಯಾಗಿ ನಾನು ಬೆಲೆ ತಗೋಬೇಕು ಅಂಥೇಳಿ. ಯಾಕೆಂದರೆ ಈಗ ಆಧುನಿಕ ಯುಗದಲ್ಲಿದ್ದೀವಿ. ನಮಗೆಲ್ಲರೂ ಗೊತ್ತಿರುವಂತೆ ನಾವೆಲ್ಲ ಯಂತ್ರೋಪಕರಣಗಳ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ನಾವು ಯಾವುದೇ ಒಂದು ಉತ್ಪಾದನೆಯನ್ನು ಮಾಡಿದಾಗ ಖರ್ಚು ಜಾಸ್ತಿ ಆಗುತ್ತೆ. ಅದೇ ರೀತಿಯಾದ ನಮಗೆ ಲಾಭನೂ ಬರಬೇಕು. ನಾವು ಏನು ಖರ್ಚು ಮಾಡಿದ್ದೀವಿ ಆ ಖರ್ಚು ಬಂದ ಮೇಲೆ ಲಾಭನೂ ಬರಬೇಕಾಗ್ತದೆ. ಆ ರೀತಿಯಾದ ಯೋಚನೆಗಳೊಂದಿಗೆ ನಾವು ಮಾಡಬೇಕು. ಜೊತೆಗೆ ಇಂದಿನ ಪರಿಸ್ಥಿತಿ ಅಭಿಪ್ರಾಯ ಇದಾಗಿದೆ. ಅವರು ನಗರದ ಕೃಷಿ ಸಹಕಾರ ನಿರ್ದೇಶಕರ ಕಚೇರಿ ಆವರಣದಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಆಯೋಜಿಸಿದಂತಹ 2024-25ನೇ ಸಾಲಿನ ಜಿಲ್ಲಾ ಪಂಚಾಯಿತಿ ಯೋಜನೆ ಅಡಿ ಸಮಗ್ರ ತೋಟಗಾರಿಕೆ ಪದ್ಧತಿಗಳ ಕುರಿತು ವಿಚಾರ ಸಂಕಿರಣದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಹಿರಿಯ ಸಹಾಯಕ ತೋಟಗಾರಿಕೆ ಇಲಾಖೆ ನಿರ್ದೇಶಕರಾದ ಆರ್ ವಿರೂಪಾಕ್ಷಪ್ಪ, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಅಶೋಕ್, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಾದ ಪ್ರವೀಣ್ ಕುಮಾರ್, ಮೇಘನಾ, ಶ್ರೀನಿವಾಸ್, ರೈತ ಸಂಘದ ಸೋಮಗುದ್ದು ರಂಗಸ್ವಾಮಿ, ಕೆಪಿ ಭೂತಯ್ಯ, ರೆಡ್ಡಿಹಳ್ಳಿ ವೀರಣ್ಣ, ಚಿಕ್ಕಣ್ಣ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮತ್ತು ರೈತ ಮುಖಂಡರು ಉಪಸ್ಥಿತರಿದ್ದರು. 3 ದಶಕದಿಂದ ಎಲ್ಲ ಜನಗಳು ಪರಿಚಯ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನನ್ನ ವಿಷಯ ಒಟ್ಟಾರೆ ಸಾರಾಂಶ ಏನಂದ್ರೆ, ಉತ್ಪಾದನೆ ಆದ್ಮೇಲೆ ಮಾರುಕಟ್ಟೆ ಬರೋದಲ್ಲಿ 2 ಮಾತಿಲ್ಲ. ಈಗ ನನ್ನ ಮುಖ್ಯ ಉದ್ದೇಶ ಮಾತಾಡ್ತಿರಂತಂದ್ರೆ, ಉತ್ಪಾದನೆಗೆ ಮಾಹಿತಿ ತಗೊಳ್ಳಿಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳಿರ್ಬೋದು, ಕೃಷಿ ವಿಜ್ಞಾನ ಇರ್ಬೋದು, ವಿಜ್ಞಾನ ಕೇಂದ್ರ ಇರ್ಬೋದು, ಕೃಷಿ ವಿಶ್ವವಿದ್ಯಾಲಯ ಇರ್ತದೆ. ಆ ಬೆಳೆ ಬೆಳೆಯಲಿಕ್ಕಿಂತ ಮೊದಲು ಸ್ವಲ್ಪ ಮಾರುಕಟ್ಟೆಯ ಅವಲೋಕನ ಮತ್ತು ಮಾರುಕಟ್ಟೆಯ ಸಮೀಕ್ಷೆ ಅಧ್ಯಯನ ಮಾಡಿ ಆನಂತರ ಉತ್ಪಾದನೆಗೆ ಬನ್ನಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಅದೇ ವೈಜ್ಞಾನಿಕವಾಗಿ ಈ ಒಂದು ಚಳ್ಳಕೆರೆ ಹವಾಗುಣಕ್ಕಿಂತ ಬೆಳೆಗಳು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸೇಬು ಕರ್ನಾಟಕ ರಾಜ್ಯ ಸೇಬು ಬೆಳೆಗಾರ ಸಂಘ ಮಾಡ್ಕೊಂಡಿದ್ದಾರೆ. ನಾನು ಸಹ ಒಂದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಇದ್ದೀನಿ. ಈಗ ಸೇಬು ಖಂಡಿತವಾಗಿ ಬೆಳಿಲಿಕ್ಕೆ, ಯಾಕಂದ್ರೆ ತಂತ್ರಜ್ಞಾನ ಯಾವ ಮಟ್ಟಿಗೆ ಅಂದ್ರೆ ಬಯಲುಸೀಮೆಗೆ ಬೇಕಾಗಿರುವಂತಹ ತಳಿಗಳನ್ನು ಅಭಿವೃದ್ಧಿ ಮಾಡುವಂತ ತಂತ್ರಜ್ಞಾನ ಈಗಾಗಲೇ ಸಾಹೇಬರು ಪ್ರಸ್ತಾಪ ಮಾಡ್ತಾ ಇದ್ರು. ಈಗ ಅಡಿಕೆನಲ್ಲಿ ನಾವು 92ರಲ್ಲಿ ಓದ್ತಾ ಇದ್ದಾಗ ಮಲೆನಾಡಲ್ಲಿ ಬೆಳೆಯುವಂತ ತಳಿಗಳೇ ಬೇರೆ, ಬಯಲುಸೀಮೆಯಲ್ಲಿ ಬೆಳೆಯುವಂತ ತಳಿಗಳೇ ಬೇರೆ. ಈಗ ತಂತ್ರಜ್ಞಾನ ಇದೆ, ಬಯಲುಸೀಮೆಗೂ ಸಹ ಬಹುತೇಕ ಎಲ್ಲ ಬೆಳೆಗಳನ್ನ ಬೆಳೆಯಕ್ಕೆ ಅವಕಾಶ ಇದೆ. ನನ್ನ ಒಟ್ಟಾರೆ ಸಾರಾಂಶ ಏನಂತಂದ್ರೆ, ಬೆಳೆ ಬೆಳೆಯೋದಕ್ಕಿಂತ ಜೊತೆಗೆ ಸ್ವಲ್ಪ ಮಾರುಕಟ್ಟೆ ಬಗ್ಗೆ ಅಧ್ಯಯನ ಮಾಡಿ ಮತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋ ಉದ್ದೇಶ. ಇನ್ನು ನಿಮ್ಗೆ ಆಳವಾಗಿ ಪ್ರತಿಯೊಂದು ಬೆಳೆಗಳ ಬಗ್ಗೆನೂ ಸಹ ನಾವು ತಿಳ್ಕೊಳ್ಬೇಕಾದ್ರೆ ಸಹ ದೊಡ್ಡ ತಾಂತ್ರಿಕ ಕಾರ್ಯಾಗಾರಗಳಾಗುತ್ತೆ. ಅದನ್ನ ಸಂಬಂಧಪಟ್ಟಂತ ಇಲಾಖೆ ಇರ್ಬೋದು ಅಥವಾ ಕೃಷಿ ವಿಶ್ವವಿದ್ಯಾನಿಲಯ ಇರ್ಬೋದು, ಅದನ್ನ ತಿಳ್ಕೊಳ್ಳಿ ಪ್ರಯತ್ನ ಮಾಡಿ. ಮತ್ತೆ ಸಾವಯವ ಕೃಷಿ ಬಗ್ಗೆ ಆಗ್ಲೇ ಪ್ರಸ್ತಾಪ ಆಗಿರೋದ್ರಿಂದ ಯಾಕಂದ್ರೆ ಕೇಳಿಸ್ಕೊಳ್ತಾ ಇದ್ದೀನಿ, ಅರ್ಥ ಆಗೋ ರೀತಿಯಲ್ಲಿ ರೈತರಿಗೆ ಅವರು ಮನನ ಮಾಡಿಕೊಡ್ತಾರೆ.
ಅದೇ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಅಂಥೇಳಿ ನಾನು ಭಾವಿಸ್ತೀನಿ. ಯಾಕೆಂದರೆ ನಾನು ಬಂದಂಥ ಸಂದರ್ಭದಲ್ಲಿ ಅವ್ರು ಮಾತಾಡ್ತಾ ಇದ್ರು, ಮತ್ತು ಅದು ಮೊಟ್ಟುಗೊಳಿಸಿದ್ರು. ಇನ್ನೂ ಕಂಟಿನ್ಯೂ ಮಾಡ್ತೀರಾ? ಅದೇ ಬೆಳಿಬೇಕು, ಬೆಳೆಯಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ರೋಗಗಳ ಬಗ್ಗೆ, ಜೊತೆಗೆ ಗೊಬ್ಬರ ಯಾವ ರೀತಿಯಾಗಿ ಉಪಯೋಗಿಸ್ಬೇಕು, ನೀರನ್ನು ಯಾವ ರೀತಿಯಾಗಿ ಉಪಯೋಗಿಸ್ಬೇಕು, ಎಲ್ಲ ಬೆಳೆಗಳು, ವಿಶೇಷವಾಗಿ ಇವತ್ತು ತೋಟಗಾರಿಕೆ ಬೆಳೆಗಳ ಬಗ್ಗೆ ಅವರು ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಮತ್ತು ಅದಕ್ಕೆ ಓಕೆ, ಅಡಿಕೆ ಸೇರಿ ಅಡಿಕೆ ಮೊದಲುಗೊಂಡು ಎಲ್ಲ ಬೆಳೆಗಳ ಬಗ್ಗೆ ಇನ್ನೂ ಅವ್ರಿಗೆ ಟೈಮ್ ಸಾಲಿಲ್ಲ ಅನಿಸುತ್ತೆ. ಇನ್ನು ನೀವು ಟೈಮ್ ಕೊಟ್ಟರೆ ಅವ್ರೇನು ನಿಲ್ಲಿಸೋದಿಲ್ಲ. ಅವರು ರಾತ್ರಿ ಆದ್ರೂ ಹೇಳ್ತಾ ಇರ್ತಾರೆ. ಯಾವ ರೀತಿಯಾಗಿ ನಮ್ಮ ಯೋಗೀಶ್ ಅಪ್ಪಾಜಿಯವರು ನಿರಂತರವಾಗಿ ಮಾತಾಡಿದ್ರು ಅವರು. ಅದೇ ರೀತಿಯಾಗಿ ಅವರು ಉತ್ಪಾದನೆ ಬಗ್ಗೆ ಭಾಳಷ್ಟು ಮಾತನ್ನು ಆಡ್ತಾರೆ. ಅದಕ್ಕೆ ಪೂರ್ವಕವಾಗಿ ನಮ್ಮ ಶ್ರೀ ಯೋಗೀಶ್ ಅವರು ಸಂಪನ್ಮೂಲ ವ್ಯಕ್ತಿಗಳು ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಅವರು 2ನೇ ಕಾರ್ಯಕ್ರಮ ಬಂದಿದ್ದಾರೆ. ಯೂಟ್ಯೂಬ್ನಲ್ಲಿ ಬಹಳಷ್ಟು ಬರ್ತವೆ, ಇದನ್ನ ಬೆಳೆದ ಬಂಗಾರ ಬೆಳೆದ ರೈತ ಕೋಟಿ ಗಳಿಸ್ತಾ ರೈತ. ನಾವೇನ್ ಮಾಡ್ತೀವಿ, ಅಲ್ಲಿ ಯಾರೋ ಬಂದೈತಪ್ಪ ಟ್ರ್ಯಾಕ್ಸ್ ಮಾಡ್ತಾರಲ್ಲ, ಹೋಗಿ ಬಂದ್ಬೋಣ ರೈತನ ಹೊಲಕ್ಕೆ ಅಂತ. ದಯವಿಟ್ಟು ಕೇಳಿಸ್ಕೊಳ್ಳಿ, ನನ್ನ ಮೊದಲನೇದು ಬೆಳೆದಿರಂತ ತೋಟಕ್ಕೆ ಹೋಗುವ ಮೊದಲು ಅದನ್ನ ಖರೀದಿದಾರ ಯಾರು ಅಂತ ಮೊದಲು ಹುಡುಕೊಂಡು ಬರಬೇಕು. ಅರ್ಥ ಆಗ್ತಿಂತ ಭಾವಿಸಿದ್ದೇನೆ. ನಾವೇನ್ ಮಾಡ್ತೀವಿ, ಬೆಳೆದರ ಹತ್ರ ಮೊದಲು ಹೋಗ್ತೀವಿ. ಆ ಹೊಸ ಬೆಳೆ ಬೆಳಿಲಿಕ್ಕಿಂತ ಮೊದಲು ಅದರ ಖರೀದಿದಾರ ಯಾರು, ಮಾರುಕಟ್ಟೆ ಎಲ್ಲಿದೆ, ಏನ್ ದರಕ್ಕೆ ತಗೊಳ್ತಾರೆ, ಆಮೇಲೆ ಅದನ್ನ ಆಧಾರ ಇಟ್ಕೊಂಡು ಬೆಳೆದಿರತ್ತೆ ಹೋದ್ರೆ ಅವ್ರು ಹೇಳ್ತಾರೆ ಇಷ್ಟು ಖರ್ಚು ಬೀಳ್ತದೆ ಇಲ್ಲ, ಅವಾಗ ಗೊತ್ತಾಗುತ್ತೆ ಗಿಟ್ಟುತ್ತೋ ಇಲ್ವೋ ಅಂತ. ನಾವೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಬೆಳಿತೀವಿ, ಕಟಾವು ಮಾಡ್ತೀವಿ, ಅವಾಗ ಮಾರುಕಟ್ಟೆ ಉಟ್ಕೊಂಡು ಹೋಗ್ತೀವಿ. ದೌರ್ಭಾಗ್ಯ ಕೃಷಿ ಮತ್ತು ಬಹುತೇಕ ತೋಟಗಾರಿಕೆಗಳೆಲ್ಲ ಅಷ್ಟು ಹೆಚ್ಚು ಇಡ್ಲಿಕ್ಕೆ ಆಗಲ್ಲ. ಅದು ಅನಿವಾರ್ಯವಾಗಿ ಆ ಬೆಳೆ ಗಿಟ್ಟುತ್ತೋ ಇಲ್ವೋ ಅದನ್ನ ಮಾರಾಟ ಮಾಡ್ಕೊಳ್ತೀವಿ. ಇವತ್ತಿನ ಮನಸ್ಥಿತಿಯನ್ನು ಬದಲಾಗಬೇಕಂದ್ರೆ ಮೊದಲು ಮಾರುಕಟ್ಟೆಯ ಅವಲೋಕನ, ಮಾರುಕಟ್ಟೆಯ ಸಮೀಕ್ಷೆ, ಮಾರುಕಟ್ಟೆಯ ಅಧ್ಯಯನ, ಆ ನಂತರ ಬಂದು ಬಿತ್ತನೆ. ಸರ್, ಒಂದು ಹಂಗಾಮು ಬಿತ್ತಿಲ್ಲ ಅಂದ್ರೆ ಏನು ವ್ಯತ್ಯಾಸ ಆಗಲ್ಲ. ಎಷ್ಟೋ ಸಲ ಬರಾಗಿ ಬಿತ್ತಿರಲ್ಲ, ಹೆಚ್ಚು ಮಳೆಯಾಗಿ ಬಿತ್ತಿರಲ್ಲ, ನಮಗೆ ಜೀವನದಿಂದಾಗಿರಲ್ಲ. ಯೋಚನೆ ಮಾಡ್ತೀವಿ. ಅದೇ ರೀತಿಯಾಗಿ ರೈತರು ಉತ್ಪಾದನೆ ಮಾಡೋದ್ರ ಜೊತೆಗೆ ಅವರ ಮಾರುಕಟ್ಟೆ ಯಾವ ರೀತಿಯಾಗಿ ನಾನು ಬೆಲೆ ತಗೋಬೇಕು ಅಂತ ಹೇಳಿ. ಯಾಕಂದರೆ ಈಗ ಆಧುನಿಕ ಯುಗದಲ್ಲಿದ್ದೀವಿ. ನಮಗೆಲ್ಲ ಗೊತ್ತಿರುವಂತೆ ನಾವೆಲ್ಲ ಯಂತ್ರೋಪಕರಣಗಳ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಹೆಚ್ಚಿನ ನಾವು ಯಾವುದೇ ಒಂದು ಉತ್ಪಾದನೆಯನ್ನು ಮಾಡಿದಾಗ ಖರ್ಚು ಜಾಸ್ತಿ ಆಗುತ್ತೆ. ಅದೇ ರೀತಿಯಾದ ನಮಗೆ ಲಾಭನೂ ಬರಬೇಕು. ನಾವು ಏನು ಖರ್ಚು ಮಾಡಿದ್ದೀವಿ ಆ ಖರ್ಚು ಮಾಡಿದ ಬಂದ ಮೇಲೆ ಲಾಭನೂ ಬರಬೇಕಾಗ್ತದೆ. ಆ ರೀತಿಯಾದ ಯೋಚನೆಗಳೊಂದಿಗೆ ನಾವು ಮಾಡಬೇಕು. ಜೊತೆಗೆ ಇಂದಿನ ಪರಿಸ್ಥಿತಿನಲ್ಲಿ ಯಾವ ರೀತಿಯಾದ ಪದ್ಧತಿಗಳಿದ್ದಾವೆ, ಗ್ರಾಹಕರು, ಉತ್ಪಾದಕರು, ಗ್ರಾಹಕರು, ಮಾರಾಟಗಾರರು, ಬಹುಶಃ ಮಧ್ಯವರ್ತಿಗಳು ಅಂತ ಏನು ಹೇಳ್ತೀವಿ, ಮಾರಾಟಗಾರರು ಅವರು ಜಾಸ್ತಿ ಲಾಭನ ಗಳಿಸ್ತಾರೆ. ಆದರೆ ಗ್ರಾಹಕರಿಗೂ ಕೆಲವೊಂದು ಸಂದರ್ಭದಲ್ಲಿ ಹೊರೆ ಆಗುತ್ತೆ, ಉತ್ಪಾದಕರಿಗೆ ಬೆಲೆ ಸಿಗೋದೇ ಇಲ್ಲ. ಮಧ್ಯವರ್ತಿಗಳ ಒಂದು ಪಾಲು ಲಾಭದಾಯಕ, ಅವರು ಭಾಳ ಸುಖವಾಗಿರ್ತಾರೆ ಅಂತ ಏನು ಹೇಳಿದರೆ ಖಂಡಿತವಾಗ್ಲೂ ಅದು ಸತ್ಯ. ಆದರೆ ಈಗಿನ ಯಾವುದೇ ಒಂದು ಪಕ್ಷದ ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ರೈತರ ಬಗ್ಗೆ, ರೈತರಿಗೆ ಪೂರಕವಾದ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಇನ್ನು ನಮ್ಮ ಕಾರ್ಯಾಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಅವರಿಗೆ ತಲುಪಿಸಂಥ, ಜೊತೆಗೆ ಉತ್ಪಾದನೆಯನ್ನು ಮಾಡಬೇಕು, ಜೊತೆಗೆ ಮಾರುಕಟ್ಟೆಯನ್ನು ಕೂಡ ಅವ್ರಿಗೆ ಒದಗಿಸೋಂಥ ಕೆಲಸ ಮಾಡಬೇಕಾಗ್ತದೆ. ಎಲ್ಲಿ ಮಾಹಿತಿ ಈಗಾಗಲೇ ವಿರೂಪಾಕ್ಷಪ್ಪನವರು ಸುಮಾರು ಎಷ್ಟು ವರ್ಷ, 6-7 ವರ್ಷದಿಂದ ಇದೆಯಲ್ಲ, 7 ವರ್ಷ ಆಯ್ತಾ, 8 ವರ್ಷ ಆಯ್ತಾ, 7 ವರ್ಷದಿಂದ ಇದ್ದಾರೆ. ನಮ್ಮ ಅಶೋಕ್ ಅವರು ಇದ್ದಾರೆ. ನೀವು ಅವರೆಲ್ಲ ಬಹುಶಃ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅವರ ಸಿಬ್ಬಂದಿ ವರ್ಗದವರು ಅವ್ರಿಗೆ ಸರಿಯಾಗಿ ಇನ್ನೂ ಸಾಥ್ ಕೆಲವು ಕಡೆ ಸಿಗ್ತಾ ಇಲ್ಲ. ಅವ್ರಿಗೆ ಯಾರ್ಯಾವ ರೈತರು ಬಹುಶಃ ಅವ್ರು ಕೇಳಿದ್ರೆ, ಯಾವುದೇ ರೈತ ಯಾವುದೇ ಒಂದು ಭಾಗದಲ್ಲಿ, ಯಾವುದೇ ಒಂದು ಪಂಚಾಯತಿನಲ್ಲಿ, ಯಾವುದೇ ಹಳ್ಳಿನಲ್ಲಿ ಕೇಳಿದ್ರು ಅವರು ರೈತರ ಹೆಸರುಗಳನ್ನು ಹೇಳ್ತಾರೆ. ಇಂಥ ಬೆಳೆ ಬೆಳೆದಿದ್ದೀನಿ ಅಂತ, ಬೆಳೆದಿದ್ದಾರೆ ಅಂತ ಹೇಳಿ ಅವ್ರ ಮಾಹಿತಿಯನ್ನು ಕೊಡೋಂಥ ಒಂದು ವ್ಯವಸ್ಥೆಯಲ್ಲಿ ಇದ್ದಾರೆ. ಆದರೆ ಆ ಬೆಳೆಗೆ ಮುನಿಯನ್ನು ಹೋಗಿ ಕೇಳ್ತಾನೆ, ಏನಪ್ಪ ಸ್ವಾಮಿ, 100 ಜನ ಮಕ್ಕಳು ಎತ್ತಿದೆ, ಯಾರು ನನಗೆ ಪಾಪ ಪರಿಹಾರ ಸಿಕ್ಕಲಿಲ್ಲ, ದಯವಿಟ್ಟು ನೀವು ಹೇಳು ಅಂದಾಗ, ಈ ಹುಟ್ಟು ಕೂಡಾದಂಥ ಪ್ರಶ್ನೆ ಕೇಳಿದ್ನೆ ಅಂತ ಅವರಿಗೂ ಒಂಥರ ಸ್ವಾಮಿಗಳಿಗೆ ಆಶ್ಚರ್ಯ ಆಯಿತು. ಅವಾಗ ಹೇಳ್ತಾನೆ, ಕೆಲಸ ಗತಿಯಲ್ಲಿ ಕಡೆದ ಶಿಲ್ಪಿಯ ರೂಪುಗಳನ್ನು ಕಂಡು ಪೂಜಿಸುವ ಮೂಢಾತ್ಮಗಳು ಇಳೆಯೊಳಗಿರುವಾಗ ನಿಜದಾವುದೆಂದರು ಕಲಿತು ಮುಗ್ದಾತ. ಇದಕ್ಕೆ ವಿಜ್ಞಾನಿಗಳು ಹೋದ್ರು, ದೇವ್ರ ಪೂಜಾರಿಗಳು ಹೋದ್ರು, ಎಲ್ಲ ಹೋದ್ರು. ಇದಕ್ಕೆ ಸಮಾನವಾದಂತಹ ಒಂದು ವಿಚಾರಗಳೇ ಇಲ್ಲ. ಇಂಥ ಒಂದು ವಿಚಾರಗಳನ್ನು ನಾವು ವಿಜ್ಞಾನ ಬೇಕು ಈಗ ಹೇಳ್ತಾರೆ ನಮ್ಮ
ವಿಜ್ಞಾನ ಸರಿ ಇಲ್ಲ ಅಂತ. ಸರಿ ಇಲ್ಲ ಅಂತಿದ್ರೆ ನಾವು ಅವ್ರುಗಳು ಸಾಕಾಗ್ತಿತ್ತೆ. ಈ ಹಿಂದಿ ಶ್ವಾಸ ಇಲ್ಲಂದ್ರೆ ಪಾಲಿಕರ ಹಂದಿ ಅದು ಹಾಲ ಆಸಾಲ ಅಂತ ಹೇಳೋರು. ನಾನು ಅವ್ರು ಮೂರು ದಿನ ಚರ್ಚೆಗೆ ಚಿತ್ರದುರ್ಗದಲ್ಲಿ ಕಟ್ಟಿ ಮಾಡಿ ವಾಪಸ್ ಕಳಿಸಿದ್ದೆ. ಯಾಕಂದ್ರೆ ನಿಮಗೆ ಹಾಲ ಇಲ್ಲ ಅಂದ್ರೆ ನೀವು ಹೆಂಗೆ ಈ ದೇಶ ಸಾಕಾಗ್ರಿ. ಇವತ್ತು ಏನ್ ಹೇಳಿದ್ರೆ ಅದೇ ನಮ್ಮ ದೇಶದಲ್ಲಿ ನಡೀತಾ ಇರೋದು. ಹೌದು. ಈಗ ಇದನ್ನ ಸಮಗ್ರ ಪೀಡೆ ನಿರ್ವಹಣೆ ನಮ್ಮ ದೇಶದಲ್ಲಿ ಬೆಳೆಗಳಿಗೆ ರೋಗನೇ ಬರಬಾರ್ದು ಆ ತರ ಮಾಡಕ್ಕೆ ಯಾಕೆ ಸೈಂಟಿಸ್ಟ್ ಕಂಡುಹಿಡಿತಾರೆ? ಒಳ್ಳೆ ಪ್ರಶ್ನೆ ಕೇಳಿ. ಬರೀ ಇಲ್ಲೇ ಇದನ್ನ ನಾವು 20 ವರ್ಷದಿಂದ ಹೇಳ್ಕೊಂಡ್ ಬರ್ತಾ ಇದ್ವಿ. ಹೌದು. ಯಾಕೆ ರೋಗನೇ ಬರ್ದಂಗೆ ಪೀಡೆನೇ ಬರ್ದಂಗೆ ಯಾಕೆ ನಮ್ಮ ಸೈಂಟಿಸ್ಟ್ಗಳು ಏನ್ ಮಾಡ್ತಾ ಇದಾರೆ? ಕಂಡಿಡಿಬಾರ್ದು. ಯಾಕೆ? ಹೇಳಿ, ತಮ್ಮ ಹೆಸರು? ತಿಪ್ಪೇಸ್ವಾಮಿ ಅಂತ, ಭಾರತ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷರು. ಹೌದು, ತಿಪ್ಪೇಸ್ವಾಮಿ ಅವರೇ, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರ. ನೋಡಿ, ಯಾವುದೇ ಒಂದು ತಳಿಯನ್ನ ಕಂಡಿಡಿದ್ರು ಕೂಡ ಅದರಲ್ಲಿ ಪ್ಲಸ್ ಮೈನಸ್ ಅಂತ. ಈಗ ಹೈಬ್ರಿಡ್ ತಳಿಗಳು ಹಾಗೇನೆ. ನೀವು ಒಂದು ರೋಗ ತಡ್ಕೊಳ್ಳೋ ತಳಿ ನಾವು ಕಂಡಿಡಿದ್ರೆ ರೋಗ ತಡ್ಕೊಳ್ಳೋ ಶಕ್ತಿ ಇರುತ್ತೆ, ಬೇರೆ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಎಲ್ಲವನ್ನೂ ಕಂಡಿಡಿಯೋದು ಅಷ್ಟು ಸುಲಭವಾದ ವಿಷಯ. ವಿಜ್ಞಾನ ಇದೆಯಲ್ಲ, ಅದು ಎಲ್ಲದನ್ನು ಕಂಡಿಡಿಯೋದು ಒಂದು. ಆಮೇಲೆ ನೀವು ಯಾವುದೇ ಒಂದು ತಳಿ ಕಂಡಿಡಿದ್ರು ಕೂಡ ಅದು ಚೆನ್ನಾಗಿರ್ಬೇಕು ಅಂದ್ರೆ ಅದಕ್ಕೆ ಸರಿಯಾದ ಪೋಷಕಾಂಶ ಮಾಡ್ಬೇಕು. ನಾನೀಗಾಗಲೇ ಏನಲ್ಲ ನೋಡಿ ತಿಪ್ಪೇಸ್ವಾಮಿ ಅವರೇ, ಸರಿ, ಕಳೆದ 3 ವರ್ಷ ನಮ್ಮ ಹಿರಿಯೂರು ತಾಲೂಕಲ್ಲಿ